ಹಾಯ್, ಇದು ನೆನ್ನೆದೇ ಕಂಟಿನ್ಯೂಷನ್ ಬ್ಲಾಗು. ಸಂಡೇ ಆಗಿದ್ದರಿಂದ ಮನೇಲೇ ಇದ್ವಿ ಅಂತ ಹೇಳಿಬಿಟ್ಟು ಸ್ವಲ್ಪ ನರ್ಸರಿಗಾದರೂ ಹೋಗಿ ಒಂದೆರಡು ಗಿಡಗಳು ತರೋಣ ಅಂತ ಹೇಳಿಬಿಟ್ಟು ಹೋದ್ವಿ. ನಾವು ಹಣ್ಣಿನ ಗಿಡ ಬೇಕು ಅಂತಲೇ ಹೋಗಿದ್ವಿ. ಇದು ಇಲ್ಲೇ ಪಾಳ್ಯದಲ್ಲಿದೆ. ಸಕಲೇಶಪುರ ಹೋಗೋ ಹೈವೇನಲ್ಲೇ ಸಿಗುತ್ತೆ ಇದು ನಿಮಗೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಫ್ಲವರ್ಸ್ ಗಿಡಗಳಂತೂ ಸಖತ್ತು ಚೆನ್ನಾಗಿತ್ತು. ನಮಗೆ ಬೇಕಾಗಿದ್ದು ಹಣ್ಣಿನ ಗಿಡ ಆದ್ದರಿಂದ ನಾವು ಅದನ್ನು ಹುಡುಕ್ತಾ ಇದ್ವಿ. ತುಂಬ ದೊಡ್ಡದಿದೆ ಅಂತ ಹೇಳ್ಬೋದು ನರ್ಸರಿ. ಎಷ್ಟು ಒಂದು 1 ಅವರ್ ಮೇಲೆ ನೋಡಿದ್ದೀವಿ ನಾವು. ಇನ್ನೂ ಇತ್ತು ನೋಡಬೇಕು ಅಂತ ಅಂದರೆ ನಾವು ಬೇಕಾದಷ್ಟೇ ನೋಡಿಕೊಂಡು ನಮಗೆ ಬೇಕಿದ್ದು ಒಂದು 2ರಿಂದ 3 ಫ್ರೂಟ್ ಗಿಡ ಅಷ್ಟೇ ಬೇಕಿತ್ತು. ಅದನ್ನು ತಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಮತ್ತು ಏಲಕ್ಕಿ ಗಿಡ ಬೇಕು ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರನ್ನ ಕೇಳಿದಾಗ ಇಲ್ಲ ಮೇಡಮ್ 70% ನೆರಳಿರಬೇಕು ಏಲಕ್ಕಿನ ಹಾಕೋಕ್ಕೆ ಅಂತ ಹೇಳಿದ್ರು. ಸೊ ನಮ್ಮದು ಇನ್ನು ಇವಾಗ ಹಾಕಿರೋ ಅಡಿಕೆ ಗಿಡ ಆದ್ದರಿಂದ ಬೇಡ ಸರಿ ಇನ್ನೂ ಸ್ವಲ್ಪ 1-2 ಇಯರ್ಸ್ ಆದಮೇಲೆ ಹಾಕೋಣ ಅಂತ ಹೇಳಿ ಇವಾಗ ಸದ್ಯಕ್ಕೆ ತಗೊಳ್ಳಿಲ್ಲ. ಅದು ಏಲಕ್ಕಿ ಗಿಡ ಬಿಟ್ಟು ಒಂದು ಆರೆಂಜು, ಒಂದು ಸೀಬೆಹಣ್ಣಿನ ಗಿಡ ಮತ್ತೊಂದು ಸಪೋಟ ಗಿಡನ ತೊಗೊಂಡ್ವಿ. ನಾನು ಮನೆಗೊಂದು ಚಿಕ್ಕದು ಸೇವಂತಿಗೆ ಗಿಡ ಒಂದು ತೊಗೊಂಡೆ ಅಷ್ಟೇ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಆರೆಂಜ್ ಅಂತೂ 600 ರುಪೀಸ್ ಇತ್ತು ಒಂದು ಗಿಡ. ನಾವು ಮತ್ತೆ ಅದು ಬೇಡ ಅಂತೇಳಿ 200 ರೂಪಾಯಿ ಏನೋ ಇತ್ತು, ಅದರದ್ದೇ ತೊಗೊಂಡ್ವಿ ಸಾಕು ಅಂತ ಹೇಳಿಬಿಟ್ಟು. ಸಪೋಟನೂ ಅಷ್ಟೇ 200 ರೂಪಾಯಿ ಇದೆ ಒಂದು ಗಿಡ. ಸೀಬೆಹಣ್ಣಿನ ಗಿಡ ಕಡಿಮೆ ಇದೆ, 120 ರೂಪಾಯಿನೋ ತೊಗೊಂಡ್ರು. ಇದು ಸೇವಂತಿಗೆನೂ ಅಷ್ಟೇ ಒಂದು ಚಿಕ್ಕ ಪಾಟಿಗೆ 60 ರುಪೀಸು. ಇಷ್ಟನ್ನ ತೊಗೊಂಡು ನಾವು ಮನೆಗೆ ಬಂದ್ವಿ. ಇದನ್ನು ಹಾಕಿರೋ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.